ವಿಜ್ಞಾನಿಗಳು ಮಾತನಾಡ್ತಾ ಇದ್ರು, ಹಾಗೆ ಜ್ಯೋತಿಷ್ಯ ಶಾಸ್ತ್ರಜ್ಞರು ಮಾತನಾಡ್ತಾ ಇದ್ರು. ಡಾಕ್ಟರ್ ಸುಬ್ರಹ್ಮಣ್ಯ ಅವರ ಬಳಿಯೇ ಹೋಗ್ತೀನಿ. ಗ್ರಹಣ ಅಂತ ಹೇಳಿದಂತಹ ಟೈಮ್ನಲ್ಲಿ ಅದರ ಪರಿಣಾಮಗಳ ಬಗ್ಗೆ ಬಹಳಷ್ಟು ಚರ್ಚೆಯಾಗುತ್ತೆ. ಯಾವ ರಾಶಿಯವರಿಗೆ ಯಾವ ರೀತಿಯಾದಂತಹ ಪರಿಣಾಮಗಳು, ಕೆಲವರಿಗೆ ಒಳ್ಳೆಯ ಪರಿಣಾಮ, ಕೆಲವರಿಗೆ ಮಿಶ್ರವಾದಂತಹ ಪರಿಣಾಮಗಳು, ಈ ರೀತಿಯಾದಂತಹ ಚರ್ಚೆಗಳು. ಆ ಪರಿಣಾಮಗಳ ಬಗ್ಗೆ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ, ಅಂದ್ರೆ ಯಾವ ರಾಶಿಯವರಿಗೆ ಹೆಚ್ಚಿನ ಪರಿಣಾಮಗಳಿದ್ದಾವೆ, ಆ ಪರಿಣಾಮಗಳನ್ನ ತಡೆಯೋದಕ್ಕೆ ಯಾವ ರೀತಿಯಾದಂತಹ ಮುನ್ನೆಚ್ಚರಿಕಾ ಕ್ರಮಗಳು ಅಥವಾ ಪರಿಹಾರಗಳು ಏನಿದೆ ಅನ್ನೋದನ್ನ ತಿಳಿಸ್ಕೊಡ್ಬಹುದಾ ಅಂತ ಹೇಳಿ ಸುಬ್ರಹ್ಮಣ್ಯ ಸರ್. ಜ್ಯೋತಿಷ್ಯ ಪ್ರಕಾರ ನಾವು ಒಂದು ರಾಶಿ ಕುಂಡಲಿ ಅಂತ ಬರಿತೀವಿ. ಆ ರಾಶಿ ಕುಂಡಲಿನಲ್ಲಿ 12 ಮನೆ ಇರುತ್ತೆ, ಅದಕ್ಕೆ 12 ರಾಶಿ ಅಂತ ಕರಿತೀವಿ. ಹಾಗೇನೆ ಮೊದಲನೇ ಮನೆಗೆ ಲಗ್ನ ಅಂತ ಕರಿತೀವಿ, ಅದಕ್ಕೆ ಅಸೆಂಡೆಂಟ್ ಅಂತ ಹೇಳ್ತಾರೆ, ಅದು ಮೊದಲನೇ ಮನೆ. ಈಗ ಈ ಗ್ರಹಣ ನಡೀತಿರೋದು ಸಿಂಹ ರಾಶಿ ಆದ್ರಿಂದ ಆ ಸಿಂಹ ರಾಶಿ ಅವ್ರಿಗೆ ಏನು ಅಂತ ತಿಳ್ಕೊಳ್ಳೋದಾದ್ರೆ, ಸಿಂಹ ರಾಶಿಯಲ್ಲೇ ಗ್ರಹಣ ಸಂಭವ ಆಗ್ತಾ ಇರೋದ್ರಿಂದ ಅಲ್ಲಿ ಚಂದ್ರ ಮತ್ತೆ ಕೇತು ಇಬ್ರು ಇರೋದ್ರಿಂದ ಮಾನಸಿಕವಾಗಿ ಹಿಂಸೆ ಆಗತ್ತೆ ಅಂತ. ಸಿಂಹ ರಾಶಿ ಅವರಲ್ಲಿ ಏನಾಗತ್ತೆ ಅಂದ್ರೆ ಮಾನಸಿಕವಾಗಿ ಅವರು ಏನೇನೋ ಕೆಟ್ಟ ಆಲೋಚನೆ ಬರ್ಬೋದು, ಏನೋ ಆಡಬಾರದನ್ನ ಆಡೋದು. ಹೀಗೆ ಮೊದಲನೇ ಮನೆ ಏನ್ ಹೇಳುತ್ತೆ ಯಾವಾಗ್ಲೂ ಅಂದ್ರೆ ನಮ್ಮ ಸ್ವಭಾವ, ನಮ್ಮ ಪ್ರಕೃತಿ ಏನು ಅಂತ ತೋರಿಸುತ್ತೆ. ಅದು ಜ್ಯೋತಿಷ್ಯ ಶಾಸ್ತ್ರ ಪ್ರಕಾರ ಕುಂಡಲಿಯಲ್ಲಿ ಮೊದಲನೇ ಮನೆ, ಅದು ನಮ್ಮ ಸ್ವಭಾವ, ನಮ್ಮ ಪ್ರಕೃತಿ. ಎರಡನೇ ಮನೆ ಹಣ, ಆಸ್ತಿ, ಕುಟುಂಬ, ಆಹಾರ, ಸಂಪತ್ತು, ವಾಕ್, ದುಡ್ಡಿಗೆ ಸಂಬಂಧಪಟ್ಟಿದ್ದು. ಮೂರನೇ ಮನೆ ಸಹೋದರ ಸಹೋದರಿಯರು, ಕ್ಲೋಸ್ ರಿಲೇಟಿವ್ಸ್, ಅವರಿಗೆ ಸಂಬಂಧಪಟ್ಟಿದ್ದು. ನಾಲ್ಕನೇ ಮನೆ ವಿದ್ಯೆ ಸ್ಥಾನ ಹಾಗೂ ತಾಯಿಯ ಸ್ಥಾನ. ಐದನೇ ಮನೆ ಬುದ್ಧಿಗೆ ಸಂಬಂಧಪಟ್ಟಿದ್ದು, ಇಂಟೆಲಿಜೆನ್ಸ್, ಹಾಗೇನೆ ವಂಶ ಅಭಿವೃದ್ಧಿ ಆಗೋದು, ಸಂತಾನಕ್ಕೆ ಸಂಬಂಧಪಟ್ಟಿದ್ದು. ಆರನೇ ಮನೆ ಡೆಟ್ಸ್ ಅಂಡ್ ಡಿಸೀಸಸ್ ಅಂತ, ಅಂದ್ರೆ ಸಾಲ ಸೋಲ ಮಾಡೋದು, ಕಾಯಿಲೆ ಕಸಾಲೆ ಬರೋದು, ಅದು ಆರನೇ ಮನೆಗೆ ಸಂಬಂಧಪಟ್ಟಿದ್ದು. ಏಳನೇ ಮನೆ ಅಂದ್ರೆ ಸಂಸಾರಕ್ಕೆ ಸಂಬಂಧಪಟ್ಟಿದ್ದು, ಗಂಡ ಹೆಂಡತಿ ಅವರ ಸಂಬಂಧ, ಇದಕ್ಕೆ ಸಂಬಂಧಪಟ್ಟಿದ್ದು. ಎಂಟನೇ ಮನೆ ಲಾಂಜೆವಿಟಿ ಅಂತಾರಲ್ಲ, ಆಯಸ್ಸು, ಸಾವು, ಸಾಯುವ ರೀತಿ. ಒಂಬತ್ತನೇ ಮನೆ ತಂದೆ ಸ್ಥಾನ, ಹಾಗೆ ಭಾಗ್ಯ, ಲಕ್. ಹತ್ತನೇ ಮನೆ ಉದ್ಯೋಗ ಸ್ಥಾನ, ಮನ್ನಣೆ, ಗೌರವ, ಕೀರ್ತಿ. 11 ಲಾಭಸ್ಥಾನ, 12 ವ್ಯವಸ್ಥಾನ, ವ್ಯಯ ಅಂದ್ರೆ ಖರ್ಚು. ಹೀಗೆ ಯಾವ್ಯಾವ ಭಾವಗಳಿದೆಯೋ ಈ 12 ಮನೆ ತಿಳ್ಕೊಳ್ಳೋದ್ರಿಂದ ನಮಗೆ ಅದರ ಬಗ್ಗೆ ಮಾಹಿತಿ ಸಿಗತ್ತೆ ಅನ್ನೋದು ಉದ್ದೇಶ. ಗ್ರಹಾದೀನಾಂ ಜಗತ್ಸರ್ವಂ ಗ್ರಹಾದೀನಾಂ ನರಾವರಾಹ ಕಾಲಜ್ಞಾನಂ ಗ್ರಹಾದೀನಾಂ ಘರ್ಮ ಫಲಪ್ರದಾಹ ಅಂದ್ಬಿಟ್ಟು ಈ ಪ್ರಪಂಚವೆಲ್ಲವೂ, ನಮ್ಮ ಹುಟ್ಟು, ಇರುವಿಕೆ ಮತ್ತು ಸಾವು ಎಲ್ಲವೂ ಆ ಗ್ರಹಗಳ ಅಧೀನದಲ್ಲೇ ಇರೋದ್ರಿಂದ ಆ ಗ್ರಹಗಳ ಪರಿಣಾಮ ನಮ್ಮ ಮೇಲೆ ಯಾವಾಗಲೂ ಆಗ್ತಾನೇ ಇರುತ್ತೆ. ಅದಕ್ಕೋಸ್ಕರವಾಗಿ ಈ ಮನೆಗಳಿಗೆ ಒಂದೊಂದು ಮನೆಗೆ ಒಬ್ಬೊಬ್ಬ ಲಾರ್ಡ್ ಆಫ್ ದಿ ಹೌಸ್ ಅಂತ, ಅಂದ್ರೆ ಆ ಮನೆಗೆ ಒಬ್ಬ ಲಾರ್ಡ್ ಇರ್ತಾನೆ. ಹಾಗೆ ಸಿಂಹ ರಾಶಿಗೆ ಚಂದ್ರ. ಹಾಗೆ ಮೊದಲೇ ಮನೆ ನಾವು ಸಿಂಹ ರಾಶಿಲಿ ಗ್ರಹಣ ಆಗ್ತಾ ಇರೋದ್ರಿಂದ ಅಲ್ಲಿ ಚಂದ್ರ ಕೇತು ಇರೋದ್ರಿಂದ ಮಾನಸಿಕವಾಗಿ ಅವ್ರಿಗೆ ದುಷ್ಪರಿಣಾಮ ಬೀಳಬಹುದು ಅನ್ನೋ ಉದ್ದೇಶಕ್ಕೆ ಆಚರಣೆ ಮಾಡೋದು ಸೂಕ್ತ ಅಂತ ಹೇಳ್ತೀವಿ. ಎರಡನೇ ಮನೆ ಅಲ್ಲಿಂದ ಬಂದು ಹಣಕ್ಕೆ ಸಂಬಂಧಪಟ್ಟಿದ್ದು ಅಂತ ಹೇಳಿದೆ. ಆ ಮನೆಗೆ ಬುಧ ಅಧಿಪತಿ, ಅವನು 7ನೇ ಮನೆಯಲ್ಲಿ ಇರ್ತಾನೆ. ಹಾಗಾಗಿ ಸಿಂಹ ರಾಶಿಯನ್ನ ನೋಡ್ತಾನೆ. ಹಣಕಾಸಿನ ವಿಷಯದಲ್ಲಿ ಈ ಗ್ರಹಣದಿಂದ ಅಂತೂ ಯಾವುದೇ ತೊಂದರೆ ಇಲ್ಲ. 3ನೇ ಮನೆ ಅಧಿಪತಿ ಬಂದು ಶುಕ್ರ, ಅವನು ಉಚ್ಚ ಸ್ಥಾನದಲ್ಲಿದ್ದಾನೆ, 8ನೇ ಮನೆಯಲ್ಲಿದ್ದಾನೆ. 8ನೇ ಮನೆಗೆ ಶುಕ್ರ ಒಳ್ಳೆ ಸ್ಥಾನವೇ ಆದ್ರಿಂದ ಅವನು ಎಕ್ಸಾಲ್ಟೆಡ್, ಉಚ್ಚ ಸ್ಥಾನದಲ್ಲಿರೋದ್ರಿಂದ ಸಹೋದರ ಸಹೋದರಿಯರಿಗೆ ಈ ಗ್ರಹಣದಿಂದ ಏನು ತೊಂದರೆ ಇಲ್ಲ. 4ನೇ ಮನೆ ಅಧಿಪತಿ ಬಂದು ಕುಜ. ಕುಜ ಅಂದ್ರೆ ಮಾರ್ಸ್, ಅವನು 7ನೇ ಮನೆಯಲ್ಲಿದ್ದಾನೆ, ಜೊತೆನಲ್ಲಿ ರಾಹು ಕೇತು ಇದ್ದಾರೆ. ಗ್ರಹಣಕ್ಕೆ ಆಪೋಸಿಟ್ಟೇ 7ನೇ ಮನೆ ಆದ್ರಿಂದ ಕುಂಭರಾಶಿಲಿ ಇರೋದ್ರಿಂದ 4ನೇ ಮನೆ ತಾಯಿ. ತಾಯಿಗೆ ಸ್ವಲ್ಪ ಆರೋಗ್ಯದಲ್ಲಿ ಏರುಪೇರು ಆಗಬಹುದು ಅನ್ನೋ ಉದ್ದೇಶಕ್ಕೋಸ್ಕರವಾಗಿ ಇದನ್ನ ಮಾತು ಹೇಳ್ತಾ ಇದ್ದೀನಿ. ಅದು ತಾಯಿ ಸ್ಥಾನ ಅಷ್ಟೊಂದು ಪ್ರಬಲವಾಗಿಲ್ಲ ಈ ಗ್ರಹಣದ ಸಮಯದಲ್ಲಿ ಅಷ್ಟೇ. ಗ್ರಹಣ ಸಮಯದ ಒಟ್ಟಾರೆ ತಿಳ್ಕೊಳ್ಳಿ, ಅದಿರೋದು ಬಹಳ ಕಡಿಮೆ ಅವಧಿ. ಆ ಅವಧಿಯಲ್ಲಿ ತುಂಬಾ ಮೇಜರ್ ಚೇಂಜಸ್ ಆಗದೆ ಇರ್ಬೋದು, ಆದ್ರೆ ಶಾಸ್ತ್ರದ ಪ್ರಕಾರ ಅದು ಬಲವಾಗಿಲ್ಲ ಅಂತ ಅಷ್ಟೇನೆ. 5ನೇ ಮನೆ ಬಂದ್ಬಿಟ್ಟು ಸಂತಾನಕ್ಕೆ ಸಂಬಂಧಪಟ್ಟಿದ್ದು, ವಂಶಕ್ಕೆ ಸಂಬಂಧಪಟ್ಟಿದ್ದು. ಆ ಮನೆ ಅಧಿಪತಿ ಗುರು. ಗುರು ಬಂದ್ಬಿಟ್ಟು ಇವಾಗ ಮಿಥುನ ರಾಶಿನಲ್ಲಿ ಅಂದ್ರೆ ಲಾಭ ಸ್ಥಾನದಲ್ಲಿದ್ದಾನೆ. ಹಾಗಾಗಿ ಸಂತಾನಕ್ಕೆ ಈ ಗ್ರಹಣದಿಂದ ಅನುಕೂಲ ಆಗತ್ತೆ ಹೊರತು ಅನಾನುಕೂಲ ಏನೂ ಇಲ್ಲ.
6ನೇ ಮನೆ ಅಧಿಪತಿ ಬಂದು ಶನಿ. ಶನಿ ಬಂದು 8ನೇ ಮನೆಯಲ್ಲಿದ್ದಾನೆ. ಹಾಗಾಗಿ ಆಯಸ್ಸಿಗೆ ಸ್ವಲ್ಪ ತೊಂದರೆ ಇದೆ ಅಂತ ಅರ್ಥ. ಅಂದ್ರೆ ಗ್ರಹಣ ಕಾಲದಲ್ಲಿ ಯಾರಿಗೆ ಆಯಸ್ಸಿಗೆ ಆಲ್ರೆಡಿ ಅವರ ಜೀವನದಲ್ಲಿ ಅವರ ಜಾತಕದ ಪ್ರಕಾರ ತೊಂದರೆ ಇದೆಯೋ ಅಂತ ಅವರು ಈ ಮೃತ್ಯುಂಜಯ ಜಪ ಮಾಡ್ಕೊಳ್ಳೋದ್ರಿಂದ ಅಥವಾ ಎಳ್ಳು ದಾನ ಮಾಡೋದ್ರಿಂದ ಅವರ ಆಯಸ್ಸಿನ ಗಟ್ಟಿ ಮಾಡ್ಕೋಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಆದ್ರೆ ಒಟ್ಟಾರೆ ನಾವು ಯಾವಾಗ್ಲೂ ಗ್ರಹಣದ ಅವಧಿನ ಮನಸ್ಸಿನಲ್ಲಿ ಇಟ್ಕೊಂಡೇನೆ ತಿಳ್ಕೋಬೇಕೇ ಹೊರತು ಇದು ಓವರ್ ಆಲ್ ಜಾತಕ ಹೇಳೋದೇನು ಅಂತ ಅಷ್ಟೇ ಹೊರತು ಅದರಿಂದ ಈಗಲೇ ಏನೋ ಒಂದು ಆಗ್ಬಿಡುತ್ತೆ ಅನ್ನೋ ಒಂದು ಉದ್ದೇಶದಿಂದ ಹೇಳ್ತಾ ಇಲ್ಲ. ಹಾಗೇನೆ ಕುಂಭರಾಶಿನಲ್ಲಿ ಕುಜ, ರಾಹು, ರವಿ, ಬುಧ ಇರೋದ್ರಿಂದ ಈ ದಾಂಪತ್ಯಕ್ಕೆ ಸಂಬಂಧಪಟ್ಟಾಗೆ ಕೂಡ ಗಂಡ ಹೆಂಡತಿ ಮಧ್ಯದಲ್ಲಿ ಏನೋ ಒಂದು ಭಿನ್ನಾಭಿಪ್ರಾಯ ಬರ್ಬೋದು, ವಿರಸ ಬರ್ಬೋದು, ಒಬ್ಬರನ್ನೊಬ್ಬರು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಕಷ್ಟ ಆಗ್ಬೋದು. ಅದಕ್ಕೋಸ್ಕರವಾಗಿ ಅವರು ಕೂಡ ಇದನ್ನ ಮನಸ್ಸಿನಲ್ಲಿ ಇಟ್ಕೊಂಡು ಒಬ್ಬರನ್ನೊಬ್ಬರು ಅರ್ಥ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ 8ನೇ ಮನೆಯಲ್ಲಿ ಶನಿ ಇರೋದ್ರಿಂದ ಅವನು ಆಯಸ್ಸಿಗೆ ಕಾರಕ ಗ್ರಹ ಆಗೋದ್ರಿಂದ ಆ ಶನಿ ದೋಷದಿಂದ ಏನಾದ್ರೂ ತೊಂದರೆ ಆಗೋದಿದ್ರೆ ಆಗತ್ತೆ. ಅಷ್ಟಮ ಶನಿ ಅಂತ ಹೇಳ್ತೀವಲ್ಲ, ಅಷ್ಟಮ ಶನಿ, ಪಂಚಮ ಶನಿ, ಸಾಡೆ ಸಾತಿ, 7ರ ಶನಿ, ಇವೆಲ್ಲ ಬೇರೆ ಬೇರೆ ರೀತಿ ತೊಂದರೆ, ಶನಿಯಿಂದ ಆಗೋ ತೊಂದರೆಗೆ ಒಂದು ಹೆಸರುಗಳು ಕೊಟ್ಟಿದ್ದಾರೆ. ಅಷ್ಟಮ ಶನಿ ಇರೋದ್ರಿಂದ ಆಯಸ್ಸಿಗೆ ತೊಂದರೆ ಆಗತ್ತೆ, ಕಂಟಕ ಇರುತ್ತೆ. ಅವರು ಎಳ್ಳು ದಾನ ಮಾಡೋದ್ರಿಂದ, ಶನಿ ಜಪ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಾಗೇನೆ ಭಾಗ್ಯಸ್ಥಾನ, ಆ ಮನೆಗೆ ಅಧಿಪತಿ ಬಂದು ಕುಜ, ತಂದೆ ಸ್ಥಾನ. ಆ ತಂದೆ ಮನೆ ಕೂಡ 7ನೇ ಮನೆಯಲ್ಲಿ ಇರೋದ್ರಿಂದ ಕುಜ, ರಾಹು ಒಟ್ಟಿಗೆ ಇರೋದ್ರಿಂದ ಅಲ್ಲಿ ಜೊತೆಗೆ ರವಿನೂ ಇರೋದ್ರಿಂದ ಅವಾಗ ಏನಾಗತ್ತೆ ಅಂದ್ರೆ ತಂದೆಯ ಸ್ಥಾನ ಕೂಡ ವೀಕ್ ಆಗಿದೆ. ಅದಕ್ಕೋಸ್ಕರವಾಗಿ ಅವರು ಕೂಡ ಆ ಕುಜನ ಜಪ ಮಾಡ್ಕೊಳ್ಳೋದ್ರಿಂದ ಒಳ್ಳೇದಾಗತ್ತೆ ಅಂತ ಹೇಳ್ತೀನಿ. 10ನೇ ಮನೆ ಉದ್ಯೋಗಕ್ಕೆ ಸಂಬಂಧಪಟ್ಟಿದ್ದು, ಆ ಮನೆ ಅಧಿಪತಿ ಬಂದು ಶುಕ್ರ, ಅವನು ಉಚ್ಚ ಸ್ಥಾನದಲ್ಲಿರೋದ್ರಿಂದ ಉದ್ಯೋಗಕ್ಕೆ ಯಾವುದೇ ತೊಂದರೆ ಇಲ್ಲ. ಲಾಭದಲ್ಲಿ ಗುರು ಇರೋದ್ರಿಂದ ಲಾಭಕ್ಕೆ ಯಾವುದೇ ತೊಂದರೆ ಇಲ್ಲ. ಆಮೇಲೆ 12ನೇ ಮನೆ ಅಧಿಪತಿ ಚಂದ್ರ. ಚಂದ್ರ ಖರ್ಚಿಗೆ ಸಂಬಂಧಪಟ್ಟಿದ್ದು, ಮನಸ್ಸಿಗೆ ಸಂಬಂಧಪಟ್ಟ ಗ್ರಹ ಆದ್ರಿಂದ ಅವನ ಜೊತೆ ರಾಹು, ಕೇತು, ಕುಜ ಎಲ್ಲ ಇರೋದ್ರಿಂದ ಮಾನಸಿಕವಾಗಿ ದುರ್ಬಲ ಅಷ್ಟೇ ಹೊರತು ಬೇರೆ ಯಾವುದಕ್ಕೂ ಇಲ್ಲ. ಖರ್ಚು ಸ್ಥಿಮಿತದಲ್ಲಿ ಇಟ್ಕೊಂಡ್ರೆ ಈ ಗ್ರಹಣದಿಂದ ಅವ್ರಿಗೆ ಇದರಿಂದ ದುಷ್ಪರಿಣಾಮ ಏನೂ ಇಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸವಿವರವಾಗಿ ವಿವರಿಸಿದ್ರೆ ಡಾಕ್ಟರ್ ಸುಬ್ರಹ್ಮಣ್ಯ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.